ದೇವರು? Who was God of Jonah? ಯೋನನ ದೇವರು ಯಾರು? He was a God of heaven, God of dry land, God of seas. ಪರಲೋಕದ ದೇವರು, ಮರುಭೂಮಿಯ ದೇವರು, ಸಮುದ್ರದ ದೇವರು ಆತನೇ. சொல்லுங்க. ಎಲ್ಲರೂ ಹೇಳಿ. My God is a powerful God. ನನ್ನ ದೇವರು ಬಲವಾದ ದೇವರು. ಎಷ್ಟನ ಬೇರೆ ಏನೋಡು ಸೇರಿದ ಆಮೆನ್ சொல்லுங்க. ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? I couldn't hear you. ನಿಮ್ಮ ಸ್ವರ ನನಗೆ ಕೇಳ್ತಿಲ್ಲ. I couldn't hear a big hallelujah. ಒಂದು ದೊಡ್ಡ ಹಲ್ಲೆಲೂಯಾ ನನಗೆ ಕೇಳ್ತಿಲ್ಲ. I am exalting your God. ನಿನ್ನ ದೇವರನ್ನೇ ನಾನು ಮೇಲೆತ್ತಿ ಮಾತಾಡ್ತಿದ್ದೇನೆ. Are you here with me, church? ನನ್ನ ಜೊತೆ ಇಲ್ಲೇ ಇದ್ದೀರಾ Are you ಸಭೆ? here with me, church? ನನ್ನ ಜೊತೆ ಇಲ್ಲೇ ಇದ್ದೀರಾ? Amen. Who is your God, Jonah? ಯಾರು ನಿನ್ನ ದೇವರು ಯೋನ? I am an Hebrew. ನಾನೊಬ್ಬ ಇಬ್ರಿಯು. Amen. I fear the Lord. ನಾನು ದೇವರ ಭಯದಲ್ಲಿ ಇದ್ದೇನೆ. What kind of God he is? ಯಾವ ರೀತಿಯಾದ ದೇವರು? He is a God of heaven. ಪರಲೋಕದ ದೇವರು. ಎಲ್ಲರೂ சொல்லுங்க, என் கடவுள் பரலோகத்தில் சிங்காசனத்தில் அமர்ந்திருக்கிறவர். The one who is seated on the throne. ಹೇಳಿ ಹೇಳಿ, ನನ್ನ ದೇವರು ಪರಲೋಕದ ಸಿಂಹಾಸನದಲ್ಲಿ ಕೂತಿರುವಂತ ದೇವರು. His kingdom lives forever and ever and ever and ever. ಆತನ ರಾಜ್ಯ ಎಂದೆಂದಿಗೂ 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 ಇರುವುದು. How many of you say with me, confess with me? ಎಷ್ಟು ಜನ ನನ್ನೊಟ್ಟಿಗೆ ಅರಿಕೆ ಮಾಡ್ತೀರಾ? My Lord reigns forever. ನನ್ನ ದೇವರು ಎಂದೆಂದಿಗೂ ಆಳ್ವಿಕೆ ಮಾಡುವಾತನು. Forever. ನನ್ನ ದೇವರು ಎಂದೆಂದಿಗೂ ಆಳ್ವಿಕೆ ಮಾಡುವಾತನು. Shall pass away. ಆಕಾಶ ಭೂಮಿ ನಾಶವಾಗ್ಬಿಡುತ್ತೆ. But my God will reign forever. ಆದ್ರೆ ನನ್ನ ದೇವರು ಎಂದೆಂದಿಗೂ ಆಳ್ವಿಕೆ ಮಾಡುವಾತನು. Seated on the most high throne. ಆತನು ಉನ್ನತವಾದ ಸಿಂಹಾಸನದಲ್ಲಿ ಕೂತಿರುವಾತನು. He is the Father of lights. ಆತನು ಬೆಳಕಿಗೆ ತಂದೆ. No one can ever enter into his glory. ಯಾರು ಕೂಡ ಆತನ ಮಹಿಮೆಯನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ. Not only that, ಅದು ಮಾತ್ರವಲ್ಲ, he is the God of seas and the dry land. ಆತನು ಸಮುದ್ರಕ್ಕೂ ಆತನೇ ದೇವರು, ಮರುಭೂಮಿಗೂ ಆತನೇ ದೇವರು. எனக்கு பிரியமானவர்களே, இந்த பூமியின் மேலே சமுத்திரம் பின்ன காஞ்சி போன நிலம் விட்டா வேற ஒண்ணுமே இல்ல. ಈ ಭೂಮಿಯಲ್ಲಿ ಒಣಗಿದ ನೆಲ, ಸಮುದ್ರ, ಇದು ಎರಡನ್ನು ಬಿಟ್ಟು ಬೇರೆ ಏನೂ ಇಲ್ಲ. எவ்வளவு பேருக்கு நான் சொல்றதே புரியுது? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ ಆಗ್ತಿದೆ? Hallelujah. The Bible says in Genesis 1, ಆದಿಕಾಂಡ 1ರಲ್ಲಿ ಸತ್ಯವೇದ ಹೇಳುತ್ತೆ, the Holy Spirit hovered over the water. ಪವಿತ್ರಾತ್ಮನು ನೀರಿನ ಮೇಲೆ ಹಾಗೆ ಸಂಚರಿಸುತ್ತಿದ್ರು. And he brought dry land separately. ಆತನು ಅಲ್ಲಿ ಭೂಮಿಯನ್ನು ನೀರನ್ನು ಆತನು ಸಪರೇಟ್ ಮಾಡ್ತಾರೆ. ಎவ்வளவு பேருக்கு நான் சொல்றதே புரியுது? ಎಷ್ಟು ಜನಕ್ಕೆ ಹೇಳೋದು He ಅರ್ಥ brought ಆಗ್ತಿದೆ? an expanse in the water. ಆತನು ನೀರುಗಳನ್ನೆಲ್ಲ ಆತನು ಒಂದು ಸಮುದ್ರಗಳನ್ನು ಸೃಷ್ಟಿ ಮಾಡ್ತಾನೆ. ಯೋನನು ಏನು ಹೇಳ್ತಾನೆ? My God is a God of dry land and the sea. ನನ್ನ ದೇವರು ಭೂಮಿ ನೆಲಕ್ಕೂ ಕೂಡ ಆತನೇ ದೇವರು, ನೀರು ಸಮುದ್ರಕ್ಕೂ ಆತನೇ ದೇವರು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? So but they were not able, ready to listen to what he says. ಆದ್ರೆ ಆತನು ಹೇಳುವುದನ್ನು ಕೇಳಿಸಿಕೊಳ್ಳುವುದಕ್ಕೆ ಅವರು ಅಷ್ಟು ಇರಲಿಲ್ಲ. They could understand that he has disobeyed God. ಅವರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಈತನು ದೇವರಿಗೆ ಅವಿಧೇಯನಾಗಿದ್ದಾನೆ ಅಂತ. So what did they do? ಅವರು ಏನು ಮಾಡಿದ್ರು? They threw him into the water. ಅವನನ್ನು ಎತ್ತು ನೀರೊಳಗೆ ಎಸ್ತು ಬಿಡ್ತಾರೆ. Jonah said, ಯೋನನು ಹೇಳ್ತಾನೆ, amen, என்ன தூக்கಿ விசிறடிங்க பாருங்க, இந்த ship சரியாவல நான் கேளுங்க. ನನ್ನನ್ನು ತೆಗೆದು ನೀರೊಳಗೆ ಎಸ್ತು ಬಿಡಿ, ಈ ದೋಣಿ ಸರಿಯಾಗಿ ಹೋಗುತ್ತೆ. Amen, you will be safe. ನೀವೆಲ್ಲ ಸುರಕ್ಷಿತರಾಗಿರ್ತೀರಾ. Now when they threw Jonah into the sea, ಈಗ ಯೋನನನ್ನು ನೀರಿಗೆ ಎಸೆದಾಗ suddenly ತಕ್ಷಣವೇ your God is so powerful. ನಿನ್ನ ದೇವರು ಎಷ್ಟು ಬಲಿಷ್ಠನು ಗೊತ್ತಾ? God sends a big fish. ದೇವರು ಒಂದು ದೊಡ್ಡ ಮೀನನ್ನು ಕಳಿಸ್ತಾರೆ. Hallelujah. Hallelujah. Are you understanding what I am telling you? ಹೇಳುವುದು ಅರ್ಥ ಆಗ್ತಿದೆಯಾ? He is so soft with you. ಆತನು ಎಷ್ಟು ಮೃದುವಾಗಿ ನಿನ್ನ ಜೊತೆ ಇದ್ದಾರಂದ್ರೆ, He is still humble with you. ಆತನು ಇನ್ನೂ ಎಷ್ಟು ತಗ್ಗಿಸಿಕೊಂಡು ಬರ್ತಾರೆ, ಇನ್ನೂ ನಿನ್ನನ್ನು ಕ್ಷಮಿಸ್ತಾ ಇದ್ದಾರೆ. ಆದ್ರೆ he is not like that actually. ಆತನ ನಿಜ ಸ್ವರೂಪ ಹಾಗೆ ಅಲ್ಲ. I don't know whether there was a big fish that could swallow human being in that sea. ಆ ಒಂದು ಸಮುದ್ರದಲ್ಲಿ ಒಂದು ಮನುಷ್ಯನನ್ನು ನುಂಗುವಷ್ಟು ದೊಡ್ಡ ಮೀನಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. But when God spoke, ಆದ್ರೆ ದೇವರು ಮಾತಾಡಿದಾಗ, I love that word in 17th word. 17ನೇ ವಾಕ್ಯ ನನಗೆ ತುಂಬಾ ಇಷ್ಟ. God prepared. ದೇವರು ಅಲ್ಲಿ ಒಂದು ಸೃಷ್ಟಿ ಮಾಡ್ತಾರೆ. God prepared a great fish. ದೇವರು ಒಂದು ದೊಡ್ಡ ಮೀನನ್ನು ಸೃಷ್ಟಿ ಮಾಡ್ತಾರೆ. God prepared a big fish. ಹೇಳಿ, ದೇವರು ಒಂದು ದೊಡ್ಡ ಮೀನನ್ನು ಸೃಷ್ಟಿ ಮಾಡ್ತಾರೆ. God sent ಅಂತಿಲ್ಲ, ದೇವರು ಕಳಿಸಿದ್ರು ಅಂತ ಇಲ್ಲ, ದೇವರು ಸೃಷ್ಟಿ ಮಾಡಿದ್ರು. Hallelujah. Hallelujah. A big fish. ದೊಡ್ಡ ಮೀನು ಯೋನ ಮೇಲೆ ಉಳಿದ ಉಡನೆ, ಯೋನನು ಹಾಗೆದ್ದು ಅಡಗಿನಿಂದ ಕೆಳಗೆ ಬಿದ್ದಾಗ ஒரு பல்லு அடிபடாதபடி, ಒಂದು ಹಲ್ಲು ಕೂಡ ಏಟು ಬೀಳದೆ ಇದ್ದಾಗೆ அப்படியே முழுங்க ಹಾಗೆ ನುಂಗು ಬಿಡು. ஒரு பெரிய ப்ளூ வேலை அனுப்புறாரு. ಒಂದು ದೊಡ್ಡ ತಿಮಿಂಗ್ಲವನ್ನು ದೇವರು ಕಳಿಸ್ತಾರೆ. ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? I tell you, ನಿಮಗೆ ನಾ ಹೇಳ್ತೇನೆ, if you eat something, ನೀ ಏನಾದ್ರೂ ಒಂದನ್ನು ತಿಂದ್ರೆ, amen, I tell you, ನಿಮಗೆ ಹೇಳ್ತೇನೆ, it will digest inside. ಅದು
ಅದು ಒಳಗಡೆ ಜೀರ್ಣ ಆಗುತ್ತೆ. I tell you, the digestive acids in your body is so strong. ಒಳಗಿರುವಂತ ಆ ಜೀರ್ಣ ಶಕ್ತಿಗೆ ಇರುವಂತ ಆ ಒಳಗಿರುವಂತ ಆಸಿಡ್ಗಳು ಅದು ತುಂಬಾ ಬಲಿಷ್ಠ. Hallelujah. Hallelujah. I tell you for an example. ಒಂದು ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತೇನೆ. Amen. We are fleshly. ನಾವೆಲ್ಲ ಮಾಂಸ. We are fleshly. ಹೇಳಿ ನಾವೆಲ್ಲ ಮಾಂಸ. Amen. We are made of flesh. ನಾವೆಲ್ಲ ಮಾಂಸದಿಂದ ಮಾಡಲ್ಪಟ್ಟಿದ್ದೇವೆ. Sunday we go and buy flesh and eat, ಅದನ್ನು ಜೀರ್ಣ ಮಾಡ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಭಾನುವಾರ ಹೋಗಿ ಇನ್ನೊಂದು ಮಾಂಸವನ್ನು ತಕೊಂಡು ತಿಂದು ಅದನ್ನು ಜೀರ್ಣ ಮಾಡ್ಕೊಂಡ್ಬಿಡ್ತೇವೆ. ಎಂತೆಂತ ಮಾಂಸನೂ ಜೀರ್ಣ ಮಾಡ್ಕೊಂಡ್ಬಿಡ್ತೀವಿ ಸಂದರ್ಭದ. ಎಂತೆಂತ ಮಾಂಸ ತಿಂದ್ರೇನು ಜೀರ್ಣ ಆಗ್ಬಿಡುತ್ತೆ. ಹೌದಾ ಇಲ್ವಾ? ಅರ್ಥ ಆಗ್ತಿದ್ಯಾ? ಎನ್ನ ಮಿರಾಕಲ್ ಇಲ್ಲ, ಅದು ಎಂತ ಅದ್ಭುತ. I mean, just imagine. ನೆನೆಸಿ, Jonah entering into the fish belly. ಯೋನನು ಆ ಮೀನಿನ ಹೊಟ್ಟೆ ಒಳಗೆ ಹೋಗಿ. Amen. Till now, ಈಗ ತನಕ we have heard man eating fish, but fish is eating man. ನಾವು ಕೇಳ್ಪಟ್ಟಿರುವುದು ಮನುಷ್ಯನು ಮೀನನ್ನು ತಿಂತಾನೆ, ಆದ್ರೆ ಇಲ್ಲಿ ಮೀನು ಮನುಷ್ಯನನ್ನು ನುಂಗಿದೆ. Many times we say எப்படி முழுங்கறான் பாரு. ಅನೇಕ ಸಾರಿ ಹೇಳ್ತಾರೆ ಹೇಗ್ ನುಂಗ್ತಾವ ನೋಡು. ಎவ்வளவு ಮೀನು ಮುಳುಗಿಟ್ಕறான் ಅಂತ. ಎಷ್ಟೇ ಮೀನು ನುಂಗ್ತಾವ ನೋಡು. ಆனா ಇಂಗೆ பார்த்தா ಮನುಷ್ಯನೇ ಮೀನು ನುಂಗಿಡ್ಸಿ. ಆದ್ರೆ ಇಲ್ಲಿ ಮನುಷ್ಯನನ್ನು ಮೀನು ನುಂಗಿದೆ. Hallelujah. Hallelujah. Just imagine man living inside the tummy of the fish. ಈಗ ನೆನೆಸಿ, ಮೀನಿನ ಹೊಟ್ಟೆ ಒಳಗೆ ಒಂದು ವ್ಯಕ್ತಿ ವಾಸವಾಗಿದ್ದಾನೆ. So much of acids, digestive, gastric acids. ಆ ಜೀರ್ಣ ಪಡಿಸುವಂತಹ ಎಲ್ಲಾ ರೀತಿಯಾದ ಆಸಿಡ್ಗಳು ಒಳಗೆ. Amen. Hallelujah. 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 Amen. But ಆದ್ರೆ God was so powerful. ದೇವರು ಎಷ್ಟು ಬಲಿಷ್ಠರು. 3 days ಆನಾಳು ಜೋನ ಡೈಜೆಸ್ಟ್ ಆವಾದ ಮಾದರಿ ಉಯಿರೋಡು ವೈಕಿರ. 3 ದಿನ ಆದ್ರೇನು ಕೂಡ ಯೋನನ ಹೊಟ್ಟೆ ಒಳಗೆ ಜೀರ್ಣ ಆಗದೆ ಜೀವಂತವಾಗಿ ದೇವರು ಇಟ್ಟಿದ್ದಾರೆ. Inside Jonah, ಯೋನನ ಒಳಗೆ he became like a dead man. ಆತ ಸತ್ತ ಮನುಷ್ಯನಾಗಿದ್ದಾನೆ. He became breathless. ಆತನಿಗೆ ಉಸಿರಾಡಕ್ಕೂ ಆಗದೆ ಇದ್ದಾನೆ. Amen. The fish spat him out. ಮೀನು ಆತನನ್ನು ಹೊರಗಡೆ ಉಗಿದಾಗ Jonah was in coma ಅಂತಿರುಗಿದ. ಯೋನನು ಕೋಮಾದಲ್ಲಿ ಬಿದ್ದಿದ್ದಾನೆ. No, inside the belly. ಆ ಮೀನಿನ ಹೊಟ್ಟೆ ಒಳಗೆ Jonah was praying unto God. ಯೋನನು ದೇವರ ಬಳಿ ಪ್ರಾರ್ಥಿಸಿದ. Jonah was praying unto God. ಯೋನನು ದೇವರ ಬಳಿ ಪ್ರಾರ್ಥಿಸಿದ. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Your God may look smaller to you, but actually he has control over everything around you. ನಿನ್ನ ದೇವರು ನಿನಗೆ ಚಿಕ್ಕದಾಗಿ ಕಾಣಿಸಬಹುದು, ಆದ್ರೆ ನಾನು ಹೇಳ್ತೇನಲ್ಲ, ಎಲ್ಲದರ ಮೇಲೆ ಅಧಿಕಾರ ಆತನಿಗೆ ಉಂಟು. He has power over the death. He has power over the hell. He has power in heaven. He has power on the earth, and he has power everywhere. ಆತನಿಗೆ ಮರಣದ ಮೇಲೂ ಬಲ, ನರಕದ ಮೇಲೂ ಬಲ, ಪರಲೋಕದ ಮೇಲೂ ಬಲ, ಎಲ್ಲದರ ಮೇಲೆ ಆತನಿಗೆ ಬಲ ಉಂಟು. If you say amen, ಎಷ್ಟು ಜನ ಆಮೆನ್ ಅಂತೀರಾ? if you say amen, ಎಷ್ಟು ಜನ ಆಮೆನ್ ಅಂತೀರಾ? but he is very soft with you. ಆದ್ರೆ ನಿನ್ನ ಬಳಿ ಆತನು ತುಂಬಾ ಮೃದುವಾಗಿದ್ದಾರೆ. He is very gentle with you. ಆತನು ನಿನ್ನ ಬಳಿ ತುಂಬಾ ಒಂದು ಒಳ್ಳೆಯವರಾಗಿದ್ದಾರೆ. Because he loves you so much. ಯಾಕಂದ್ರೆ ಅಷ್ಟು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತಾರೆ. Hallelujah. Hallelujah.